So here, welcome back to another log of national series. ಏನಂದ್ರೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ನ್ಯೂಸ್ಗಿಂತನೂ ನ್ಯಾಷನಲ್ ನ್ಯೂಸ್ ಸಿಕ್ಕಾವಳೆ ಚೆನ್ನಾಗಿ ಓಡ್ತಾ ಇದೆ. ಫಸ್ಟು ನಮಗೆ ದೇಶ ಪ್ರಜ್ಞೆ ಇರಬೇಕು, ಆಮೇಲೆ ವಿದೇಶ ಪ್ರಜ್ಞೆ ಇರಬೇಕು ಅಂತ ನಾನು ಇವತ್ತು ಇಂಡಿಯಾದಲ್ಲಿ ನಡೀತಾ ಇರುವಂತಹ ನ್ಯಾಷನಲ್ ನ್ಯೂಸ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದೇ FCRA ಬಿಲ್. ಸೊ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಮಾಡಿದ್ರು. ಈ ರೆಸಿಗ್ನೇಷನ್ ನ ಕೊಡಿಸಿದ್ದೇ ಈ FCRA ಬಿಲ್ ನ ಅಮೈಂಡ್ ಮಾಡೋದನ್ನ ಮುಚ್ಚಾಕೋದಕ್ಕೆ ಅಂತ ತುಂಬಾ ನ್ಯೂಸ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲೆಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಧರ್ಮೇಂದ್ರ ಪ್ರಧಾನ್ ಅವ್ರು ಹೆಂಗೂ ರೆಸಿಗ್ನೇಷನ್ ಕೊಟ್ಟರು, ಆ್ಯಂಡ್ ಅದು CJPದೋ ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿದೋ ಗೆಲ್ವಲ್ಲ, ಅದು ಅಲ್ಲಿ ನಿಜವಾಗ್ಲೂ ಇದ್ದಿದ್ದ ಸ್ಟೂಡೆಂಟ್ಸ್ ಗೆಲ್ವು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಅಲ್ಲಿ ಇದ್ದಿದ್ದೆಲ್ಲನೂ ಗಲಾಟೆ ಮಾಡಬೇಕು ಅಂತ ಬಂದವ್ರೆ. ಸೊ ಅವ್ರು ರೆಸಿಗ್ನೇಷನ್ ಕೊಟ್ಟಿದ್ದು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಯಾರು ಪ್ರೊಟೆಸ್ಟಿಗೆ ಜಾಯ್ನ್ ಆಗಿದ್ರಲ್ಲ ಅದು ಅವ್ರ ಗೆಲುವು. ಏನಂದರೆ ಇದಿಲ್ಲಿಗೆ ನಿಂತ್ಕೊಬಾರ್ದು. ಒಬ್ರು ರೆಸಿಗ್ನೇಷನ್ ಕೊಡ್ತಾರೆ, ಇನ್ನೊಬ್ರು ಬರ್ತಾರೆ, ಅವ್ರ ಅಂಡ್ರಲ್ಲೂ ಅದೇ ಥರದ್ದೊಂದು ಇನ್ಸಿಡೆಂಟ್ ಆಗುತ್ತೆ, ಮತ್ತೆ ಅವ್ರು ರೆಸಿಗ್ನೇಷನ್ ಕೇಳ್ತಾರೆ. ಅವರು ರೆಸಿಗ್ನೇಷನ್ ಕೊಟ್ಮೇಲೆ ಇನ್ನೊಬ್ರು ಬರ್ತಾರೆ. ಇದು ರಿಪೀಟ್ ಆಗಬಾರ್ದು. ಒಂದು ಸ್ಟ್ರಾಂಗ್ ಚಾನಲೈಸ್ಡ್ ಸಿಸ್ಟಮ್ ಬರಬೇಕು ಎಕ್ಸಾಮಿನೇಷನ್ ಎಲ್ಲ ಕಂಡಕ್ಟ್ ಮಾಡೋದಕ್ಕೆ, ನೀಟಾಗಿ ಎಲ್ಲ ಪ್ರೊಸೀಜರ್ಸ್ ಫಾಲೋ ಆಗೋದಕ್ಕೆ. ಈ ಥರ ಚೇಂಜ್ ಆ್ಯಕ್ಚುಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಬರಬೇಕು. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇನ್ನೂ ಬೆಟರ್ಮೆಂಟ್ ಆಗಬೇಕು. ಯಾಕಂದರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಎಷ್ಟು ಅಡ್ವಾನ್ಸ್ ಟೆಕ್ನ 9th 8th ಕ್ಲಾಸಲ್ಲಿ ಕಲಿತಾ ಇರ್ತಾರೆ. ಸೊ ಇಂಡಿಯಾದಲ್ಲಿ ನಿಮಗೆ ಗೊತ್ತಿರೋದೆ, ಅದರಲ್ಲಿ ಏನು ವಿಚಾರ ಇಲ್ಲ. ಸೊ ಓಕೆ ಫೈನ್. ಸೊ ಈಗ FCRA ಬಿಲ್ ಕಡೆ ಬಂದ್ಬಿಡೋಣ. ಸೊ FCRA ಬಿಲ್ ಅಂತ ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆ್ಯಕ್ಟ್ ಅಂತ. ಇದರಲ್ಲಿ ಏನಾಗುತ್ತೆ ಅಂತ ಶಾರ್ಟಾಗಿ ಹೇಳ್ತೀನಿ. ಈ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಏನು NGOsಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಬರುತ್ತಲ್ಲ, ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಬರುತ್ತಲ್ಲ, ಅದನ್ನು ಹೇಗೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಮತ್ತು ಏನಕ್ಕೆ ಯುಟಿಲೈಸ್ ಮಾಡ್ತಾ ಇದ್ದಾರೆ, ಫಾರ್ ವಾಟ್ ಪರ್ಪಸ್ ಅನ್ನೋದನ್ನ ನೀಟಾಗಿ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಬಿಲ್ನ ತೊಗೊಂಬರ್ತಾರೆ.